ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ, ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ವ್ಲಾಗನ್ನು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ನನಗೆ ಸ್ಟಾರ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಒಂದು ತಿಂಗಳ ಮೇಲೇ ಆಯಿತು ಲಾಗ್ ಹಾಕಿರಲಿಲ್ಲ, ಹುಷಾರಿಲ್ಲದ ಕಾರಣ. ನಾನು ಬಂದಿದ್ದು ಸಂಡೇ, ನನ್ನ ತಮ್ಮನಿಂದ ಸೀಮಂತ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅದು ಸ್ವಲ್ಪ ಕ್ಲಿಪ್ ಇದೆ, ಅದು ಅಷ್ಟೇ ಮಾತ್ರ ಇವತ್ತು ಹಾಕ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಅರ್ಶಿನ್ದಾಗ ನಾನು ಹೊಲ್ದಾಗ ಬಂದನು ನಮ್ಮ ಡೌರಾಣಿ. ನೋಡಿ ಡೌರಾಣಿ, ಏನು ಮಾಡತ್ತೀರಿ? ಕಸ ತೆಗಿತಾಳ ನೋಡ್ರಿ, ಕುರ್ಪಿ ಹಿಡ್ಕೊಂಡು. ಹೆಂಗೆ ತೆಗಿದು ಕಸ ತೋರಿಸು, ಕಸ ಹೆಂಗೆ ತೆಗಿದು? ಹಾಂ ಡೌರಾಣಿ, ಕಸ ಹೆಂಗೆ ತೆಗಿದು ತೋರಿಸು. ಹಾಂ ಯಾಕ ಬಾಯ್ಲಿ ನೋಡಿ, ಕಸ ತೆಗಿಯಾಕತ್ಯಾರ ಸ್ನೇಹಿತರೆ. ಅಲ್ಲಿ ಇದು ಬಂದು ನಮ್ಮ ತಂಗಿ ಊರಲ್ಲಿದ್ದೀನಿ. ಅರಿಶಿನ ನೋಡಿ ಎಷ್ಟು ಚೆನ್ನಾಗಿದೆ, ಅರಿಶಿನ ಸಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಹೊಲದಲ್ಲಿ ಇರೋದೇ ಒಂಥರ ಚಂದ ನೋಡಿ, ಗದ್ದೆಯಲ್ಲಿ. ಕೂತ್ಲೋಡಲ್ಲಿ ಬರ್ತಾಯಿ ಹೇಯ್ ನೋಡಲ್ಲಿ ಹೋಗ್ಬಾಯ್ ಪಾಡ್ಲ ಸುಮ್ ಹೊಚ್ಚಪ್ಪ. ಓಯ್ ಹುಡುಗರು ಕುರುಸತೈತಿ. ಮಾಡ್ಕೋಬೇಡ, ನೀನು ಹೋಗು ನೋಡು, ನೀನು ತಿನ್ನಿಸಿ ಬರೋಕೆ ಹೋಗು. ನಿಂದ ವಿಡಿಯೋ ತೋರ್ಸಕ್ಕೇನ ತೋರ್ಸು ನಾಳೆ ಹಂಗಾರ ಮಾತು ವಿಡಿಯೋ ಐತ್ಲ. ಮದುವೆ ಅಂದ್ ಮಾಡಿದೈತಿ, ಇದನ್ನು ಮಾಡ್ಬೇಕತ್ತ. ಆಕಿ ಮಕ್ಳಿಗೆ ತೋರ್ಸಕ್ಕಿದ ಆತಕ್ಕೆ ತೋರ್ಸನಲ್ಲ ಪಾದವ್ ನೋಡಿ. ಇಲ್ಲಿ ನಮ್ಮ ತಮ್ಮ ಐತಿ ನಾನು ಒಂದೇ ಕಲರ್ ಸೀರೆ ಉಟ್ಟಿದ್ದೀವಿ. ಇದು ಅಚಾನಕ್ಕಾಗಿ ಹುಟ್ಟಿರೋಂಥ ಸೀರೆ. ಅವಳು ಉಟ್ಕೊಂಡು ಹೊರಗಡೆ ಬಂದು, ನಾನು ಉಟ್ಕೊಂಡು ಹೊರಗಡೆ ಬಂದೆ. ಇಬ್ರದ್ದು ಕಲರ್ ಸೇಮ್ ಇತ್ತು, ಡಿಸೈನ್ ಮಾತ್ರ. ಅವಳು ರುದ್ರಾಕ್ಷಿ ಬಾರ್ಡರ್ ಸೀರೆ ಉಟ್ಟಿದ್ಲು, ನಾನು ಗಂಡ ಬೇರುಂಡೆ ಸೀರೆ ಉಟ್ಟಿದ್ದೆ. ತುಂಬ ಚೆನ್ನಾಗಿದೆ. ಇದು ನಮ್ಮ ರೇಣುಕಾ ಸಾರಿ ಹೌಸ್ದ ಸೀರೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ನೋಡಿ, ಈಗ ಎಂಟ್ರನ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ. ಎಂಟ್ರನ್ಸು ಮಸ್ತಾಗಿತ್ತು. ಇಲ್ಲಿ ಗಣೇಶ ಇದ್ದ ಎಂಟ್ರನ್ಸಲ್ಲಿ. ನಾನು ಮನೆಯಿಂದನೇ ಸೀರೆ ಉಟ್ಕೊಂಬಂದಿದ್ದೆ. ನಂಗೆ ಆಲ್ಮೋಸ್ಟ್ ಹುಷಾರಿರಲಿಲ್ಲ, ಅದಕ್ಕಾಗಿ ನಾನು ಊರಿಗೆ ಹೋಗ್ತೀನಿ ಅಂದರೆ ಸೀಮಂತ ಇದೆ, ಹೇಗೆ ಹೋಗ್ತೀನಿ ಅಂತ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಾಗಿ ನಿಂತಿದ್ದೆ ಸ್ನೇಹಿತರೆ. ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮಸ್ತಾಗಿತ್ತಲ್ಲ. ಇದು ಫೋಟೋ ಮಸ್ತ್ ಬಂದೈತೆ ಕೃಷ್ಣನ ಹಿಂದೆ, ಚೆನ್ನಾಗಿತ್ತಲ್ಲ. ನೋಡಿ ಡೆಕೋರೇಷನ್ ಯಾವ ಥರ ಬಂದಿದೆ. ನೀವು ಮಾಡ್ಯಾರೇನಾ ರಾತ್ರಿ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತಾಗಿದೆ. ವೈಟು ಗ್ರೀನು ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಏನು ಪಾಣ್ಯಾರು ಬರೀ ಉಪ್ಪಿಟ್ಟು ಮಾತ್ರ ಮಾಡಿರೇನ? ಉಪ್ಪಿಟ್ಟು ಆಟ ಮಾಡಿದಿ ಅಲ್ಲೂ, ಉಪ್ಪಿಟ್ಟು ಆಟ ಮಾಡಿಸ್ಕೊಂಡ್ರೇನ? ಮತ್ತು ಸೋಡಾ ಆಟ ಇಡ್ಬೇಕಲ್ಲ ಅದ್ರ ಸೋಡಾ. ಏ ಊಟದ ವೆರೈಟಿ ಸ್ವಲ್ಪ ವೆರೈಟಿ ಸುಡಾತೈತಿ ರೀ, ಸುಡಾತಿ ಬಂದಾರಲ್ಲ ಇರ್ತೀನಿ ಅಂತಾರೆ. ಚಲೋ ಆಗ್ಯಾವ್ರು. ಈಗ ಸಜ್ಕದ ಹೋಳಿಗೆ ರೆಡಿ ಆಗ್ತಾವೆ.
ಬಿಸಿಲು ಬಡಿತೈತ್ರಿ ನಿಮಗೆ ಬಿಸಿಲು ಬಡಿತೈತ್ರಿ ಈ ಕಡೆ ವಿಸರ್ಜಕದೊಳಗೆ ರೆಡಿ ತರಕಾರಿ ಕಟ್ ಮಾಡೋರು ಇದು ಎದಕ್ಕೆ ರೆಡಿ ಆಗತ್ತೈತಿಲ್ಲ ಎದಕ್ಕನ ಇದು ಬದ್ನಿಕಾಯಿ ಎಣ್ಣೆಗಾಯಿ ರೆಡಿ ಆಗ್ತೈತಿ ಇಲ್ಲಿ ಹಾಂ ಮಿಕ್ಸಿಗೆ ಹಾಕ್ತಾರೆ ಫ್ರೈ ಮಾಡಿ ಅದನ್ನು ಅಲ್ಲೊಂದೇನೋ ಪದಾರ್ಥ ರೆಡಿ ಮೊಳಕೆ ಕಾಳು ತಿನ್ರಿ ಫೋಟೋನ ಹೊಡೆದು ಬಿಡ್ತೀನಿ ನೋಡಿ ನಾನು ಬಿಡ್ಲೆ ಬೇಡ ಯಾಕ ನೋಡಿ ನಮ್ಮ ಮಕ್ಳು ಹೆಂಗೆ ಆಟ ಆಡತ್ತಾರು ನಮ್ಮ ವೇದು ಹೆಂಗೆ ಆಟ ಆಡತ್ತಾರ ನೋಡಿ ಇಲ್ಲಿ ವೇದು ನಿನ್ನ ಹೆಸ್ರೇನ ಚಾಕಿ ಆಯ್ತು ನೋಡಿ ಇವ್ರು ಫೋಟೋ ತಗೊಳಕ್ಕೆ ಗಲಾಟೆ ಮಾಡತ್ತಾರ ಸ್ನೇಹಿತರೆ ಎದ್ದು ಹೊಕ್ಕಿವಿ ಇನ್ನು ಬೇಡ ಇವ್ರೊಟ್ಟಿಗೆ ಇವ ಬಿಲ್ ಕೂತಾನ ಭಜನೆ ಮಾಡತ್ತಾನ ಅವ ಬೈಲ್ ಕೂತಾನ ಕೆಂಪು ಮುಖದವ್ರು ಧನುಷನ ಒಬ್ಬ ಮಿಸ್ ಇದ್ರಾಗ ಮಲ್ಲಪ್ಪ ಧನುಷನ ಅಲ್ಲ ನೋಡಿ ನಮ್ಮ ಮಕ್ಕಳು ಫೋಟೋ ಶೂಟ್ ಆದಮೇಲೆ ಸ್ವಲ್ಪ ಹಾಡ ಹಚ್ಚಿರು ಫುಲ್ ಇವರಿಬ್ಬರು ಡ್ಯಾನ್ಸ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ಒಂದು ಅರ್ಧ ಮುಕ್ಕಾಲು ಗಂಟೆ ಡ್ಯಾನ್ಸ್ ಮಾಡ್ಯಾರ ಇವರಿಬ್ಬರ ಈ ಥರ ಓಡಾಡೋದು ಇದನ್ನು ಮಾಡೋದು ಆದರೂ ನಮ್ಮ ವೇದು ಅಂದರೆ ವೇದಾಂತ ಅಂದರೆ ಚಿಕ್ಕವನು ನವತೇಜ್ ಅಂದರೆ ದೊಡ್ಡವನು ಯಾರು ನವತೇಜ್ ಅಂತ ಕರೆಯಲ್ಲ ತೇಜು ಅಂತೇಳಿ ಕರೀತಾರೆ ಹಾಗೆ ಇಲ್ಲಿ ಬಂದು ಶಾಸಕಿ ಹಾಕೋದು ನೋಡಿ ಕುರ್ಚಿ ಮೇಲೇ ಶಾಸಕಿ ಹೋಯ್ತಾ ಇದ್ದಾರೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ಮದುವೆ ಟೈಮಲ್ಲಿ ಆಗಲಿ ಸೀಮಂತದ ಟೈಮ್ ಆಗಲಿ ಶಾಸಕಿ ಹಾಕೋ ಸಂಪ್ರದಾಯ ಇದೆ ಅಂದರೆ 5 ಜನ 9 ಜನ ಈ ಥರ ನಾವಿಲ್ಲಿ ನಮ್ಮ ಅತ್ತೆಯಂದಿರು ನಾವು ಅಕ್ಕ ತಂಗಿಯರು ಎಲ್ಲರೂ ಇದ್ದೀವಿ ಟೋಟಲಾಗಿ 7 ಜನ ಏನೋ ಇದ್ದೀವಿ ಇಲ್ಲಿ ಶಾಸಕಿ ಹಿಂದ್ಗಡೆ ಒಬ್ಬರು ಮರಿಯಾಗಿದ್ರಲ್ಲಿ ಈ ಥರ ಶಾಸಕಿನ ಹಾಕಿರ್ತೀವಿ ಗಡಿಬಿಡಿಯಲ್ಲಿ ಇದನ್ನು ಶಾಸಕಿ ಹಾಕಿ ತುಂಬ ಹೊತ್ತು ಬಿಡಬಾರ್ದು ಅಷ್ಟರಲ್ಲಿ ಸೀಮಂತದ ಹುಡುಗ ಬಂದರು ನೋಡಿ ಇಲ್ಲಿ ಆವಾಗಲೇ ಸೀರೆ ನನ್ನಂಥದ್ದು ಇಟ್ಟಿದ್ಲು ಈಗ ಬೇರೆ ಇದು ಸೀಮಂತದ ಸೀರೆ ನೋಡಿ ಹೀಗೆ ಬಂದು ನೋಡಿ ಇಲ್ಲಿ ಸ್ಟೇಜ್ ಮೇಲೆ ಹೋಗ್ತಾಯಿದ್ರು ಆವಾಗ ಒಂದು ಕ್ಲಿಪ್ಪನ್ನು ನಾನು ಇಲ್ಲಿ ತಗೊಂಡು ಹೇಗಿದೆ ಅಂತೇಳಿ ಸಿಂಪಲ್ ಆಗಿದೆ ಇವತ್ತೊಂದು ಚಿಕ್ಕ ಆಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ದಂಡಿ ಕಟ್ತಾ ಇದ್ದಾರೆ ಇದು ನಮ್ಮ ಸೀಮಂತಕ್ಕೆ ಮದುವೆ ಟೈಮಲ್ಲಿ ಯಾವುದಕ್ಕಾದರೂ ದಂಡಿ ಮೇಯ್ನಾಗಿ ಬೇಕು ಇಲ್ಲಿ ಹಾರ ಬದಲಾಯಿಸೋದು ಎಲ್ಲ ಇತ್ತು ಯಾರೂ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನಾವು ಸ್ಟೇಜ್ ಮೇಲೆ ಹೋದ್ಮೇಲೆ ಯಾರೂ ಮಾಡಲ್ಲ ಸ್ನೇಹಿತರೆ ನನ್ನ ಕೈಲಿದ್ರೆ ನಾನು ಮಾತ್ರ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಬಂದು ಇದೆಲ್ಲ ನಮ್ಮ ಬ್ರದರ್ಸ್ ಇವರೆಲ್ಲ ನಮ್ಮ ತಮ್ಮಂದಿರು ನಾವಿಬ್ಬರು ಅಕ್ಕ ತಂಗಿಯರು ನಿಂತಿದ್ದೀವಿ ನಾನು ನಮ್ಮ ತಂಗಿ ಇವರೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಇದ್ದಾರೆ ಇದರಲ್ಲಿ ವಿಡಿಯೋ ಇಷ್ಟ ಲೈಕ್